ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಿಮ್ಮ ಪ್ರೀತಿಯ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಆದರದ ಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ವಸಂತ ಮಾಸ. ಇಂದು ನಾನು ಒಂದು ಕುಟುಂಬದಲ್ಲಿ ನಡೆಯುವ ನೋವು ನಿಲುವಿನ ಕಥೆಯನ್ನು ತಮ್ಮೊಡನೆ ಹಂಚಿಕೊಳ್ಳಲಿದ್ದೇನೆ. ಸುರೇಶ್ ಬಾಬು ಹಾಗೂ ರಾಜಲಕ್ಷ್ಮಿ ಇವರಿಬ್ಬರು ಅಣ್ಣ ತಂಗಿಯರು. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಇವರು ತುಮಕೂರಿನಲ್ಲಿರುವ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದು ಈಗ ದೊಡ್ಡವರಾಗಿದ್ದಾರೆ. ಇಬ್ಬರೂ ಪದವಿ ಮುಗಿಸಿದ್ದಾರೆ. ನೋಡಲು ತುಂಬಾ ಲಕ್ಷಣವಾಗಿದ್ದ ರಾಜಲಕ್ಷ್ಮಿಯನ್ನು ವಯಸ್ಸಿಗನುಗುಣವಾಗಿ ಮದುವೆ ಮಾಡಲು ನಿರ್ಧರಿಸಿದ ಕೆಲವೇ ದಿನಗಳಲ್ಲಿ 1ನೇ ಬಾರಿಗೆ ನೋಡಲು ಬಂದ ರಂಗನಾಥ್ ಇವಳ ನಡೆ ನುಡಿ ಲಕ್ಷಣ ನೋಡಿ ಕೂಡಲೇ ಒಪ್ಪಿಗೆ ನೀಡಿದ್ದರಿಂದ ಹಾಗೂ ಈತ ಆರ್ಥಿಕವಾಗಿಯೂ ತಕ್ಕ ಮಟ್ಟಿಗೆ ಅನುಕೂಲಸ್ಥನೂ ಆಗಿದ್ದರಿಂದ ಹಾಗೂ ಊರೂ ಕೂಡ ಸಮೀಪ ತಿಪಟೂರು. ಹೀಗಾಗಿ ಕೇವಲ 15 ದಿನಗಳಲ್ಲಿ ರಾಜಲಕ್ಷ್ಮಿಯ ಮದುವೆ ನಡೆದೇ ಹೋಯಿತು. 21ರ ತರುಣಿ ರಾಜಲಕ್ಷ್ಮಿ ಹಾಗೂ 28ರ ತರುಣ ರಂಗನಾಥರ ಜೀವನ ಸುಂದರವಾಗಿ ಸಾಗತೊಡಗಿತು. ಆಮೇಲೆ 2-3 ವರ್ಷದ ನಂತರ ಸುರೇಶ್ ಬಾಬುವಿಗೆ ತುಮಕೂರಿನಲ್ಲೇ ಖಾಸಗಿ ಶಾಲೆಯೊಂದರಲ್ಲಿ ಕ್ಲರ್ಕ್ ಹುದ್ದೆ ಸಿಕ್ಕು ಸಾವಿತ್ರಿ ಈಗ ಅವನ ಮನೆ ತುಂಬಿದ್ದಾಳೆ. ಸೋದರ ಮಾವ ಹಾಗೂ ಅತ್ತೆ ಇಬ್ಬರು ತಮ್ಮ ಒಬ್ಬನೇ ಮಗನ ಹಾಗೂ ಸೊಸೆಗೆ ಜೊತೆಯಾಗಿರಲು ಬೆಂಗಳೂರಿನ ಮನೆಗೆ ಹೋಗಿ ಅಲ್ಲೇ ನೆಲೆಸಲು ನಿರ್ಧರಿಸಿದ್ದಾರೆ. ಹೀಗಾಗಿ ಚಿಕ್ಕದಾದರೂ ಚೊಕ್ಕದಾದ ತುಮಕೂರಿನ ತಮ್ಮ ಮನೆಯನ್ನು ಅಕ್ಕನ ಮಗನಾದ ಅಳಿಯ ಸುರೇಶ್ ಬಾಬುವಿನ ಹೆಸರಿಗೆ ಬರೆದು ಅವನಿಗೆ ಅದನ್ನು ಕಾಣಿಕೆ ರೂಪದಲ್ಲಿ ನೀಡಿದ ಸೋದರ ಮಾವ ತನ್ನ ಔದಾರ್ಯತೆ ಮೆರೆದಿದ್ದಾನೆ. ಹೀಗೆ ಅಲ್ಲಿ ತಿಪಟೂರಿನಲ್ಲಿ ತಂಗಿಯ ಸಂಸಾರ ಹಾಗೂ ಇಲ್ಲಿ ತುಮಕೂರಿನಲ್ಲಿ ಅಣ್ಣನ ಸಂಸಾರ ಸಾಂಗವಾಗಿ ನಡೆಯತೊಡಗಿದೆ. 1-2 ವರ್ಷ ಕಳೆದ ನಂತರ ಸುರೇಶ್ ಬಾಬು ಸಾವಿತ್ರಿ ದಂಪತಿಗೆ ಗಂಡು ಮಗುವಾಗಿ ಅವನಿಗೆ ಕಿರಣ್ ಎಂದು ಹೆಸರಿಟ್ಟಿದ್ದಾರೆ. ಮತ್ತೆ 4 ವರ್ಷಗಳ ನಂತರ ರಾಜಲಕ್ಷ್ಮಿ ಹಾಗೂ ರಂಗನಾಥರಿಗೂ ಸಂತಾನ ಭಾಗ್ಯ ಒದಗಿ ಬಂದು ಹೆಣ್ಣು ಮಗು ಜನಿಸಿದೆ. ಶ್ರೀಕೃಷ್ಣನ ಪರಮಭಕ್ತನಾದ ರಂಗನಾಥ ಮಗಳಿಗೆ ರುಕ್ಮಿಣಿ ಎಂದು ನಾಮಕರಣ ಮಾಡಿ ಈ ನಾಮಕರಣ ಶಾಸ್ತ್ರವನ್ನು ಬಹಳ ಅದ್ದೂರಿಯಾಗಿ ಮಾಡಲು ನಿರ್ಧರಿಸಿ ಬೀಗರಾದ ಸುರೇಶ್ ಬಾಬು ಹಾಗೂ ಸಾವಿತ್ರಿ ದಂಪತಿಗಳಿಗೆ ಪ್ರೀತಿಯಿಂದ ಆಹ್ವಾನ ನೀಡಿದ್ದಾನೆ. 4 ವರ್ಷದ ಪೋರ ಕಿರಣನೊಂದಿಗೆ ಇವರಿಬ್ಬರೂ ತಿಪಟೂರಿಗೆ ಬಂದಿದ್ದಾರೆ. ರಂಗನಾಥ್ ಹಾಗೂ ರಾಜಲಕ್ಷ್ಮಿಯರು ತಮ್ಮ ಸಂಕಲ್ಪದಂತೆ 100 ಜನ ಅತಿಥಿಗಳ ಸಮ್ಮುಖದಲ್ಲಿ ಹಾಗೂ ಅಣ್ಣ ಅತ್ತಿಗೆರೆಯ ಪ್ರೀತಿಯೊಡನೆ ತಮ್ಮ ಪುತ್ರಿಯ ನಾಮಕರಣವನ್ನು ಅತಿ ಅದ್ದೂರಿಯಾಗಿ ಮಾಡಿದ್ದಾರೆ. ಅಣ್ಣ ಅತ್ತಿಗೆಯರನ್ನು ಮರುದಿನವೇ ಹೋಗಲು ಬಿಡದೆ 1-4 ದಿನ ಇಲ್ಲೇ ಉಳಿಯಿರಿ ಎಂದು ಹೇಳಿ ಬಲವಂತದ ಪ್ರೀತಿಯಿಂದ ಅವರನ್ನು ಅಲ್ಲೇ ಉಳಿಸಿಕೊಂಡಿದ್ದಾಳೆ ರಾಜಲಕ್ಷ್ಮಿ. ಈಗ ಅವಳ ಸಂತೋಷಕ್ಕೆ ಪಾರವೇ ಇಲ್ಲ. ಅಲ್ಲಿ ಅಣ್ಣನಿಗೆ ಒಬ್ಬ ಮಗ, ಈಗ ತನಗೆ ಒಬ್ಬ ಮಗಳು. ಹೀಗೆ ಏನೋ ಒಂದು ಸುಂದರ ಕನಸಿನಲ್ಲಿ ವಿಹರಿಸತೊಡಗಿದ್ದಾಳೆ ರಾಜಲಕ್ಷ್ಮಿ ಸಾವಿತ್ರಿಯರಂತೂ ಬೀಗರಕ್ಕಿಂತ ಬಾಲ್ಯದ ಗೆಳತಿಯರಂತೆ ಅನ್ಯೋನ್ಯವಾಗಿದ್ದಾರೆ. ಇವರ ಗಂಡಂದಿರೂ ಅಷ್ಟೇ ಆತ್ಮೀಯ ಗೆಳೆಯರಾಗಿದ್ದಾರೆ. ಅಷ್ಟೊಂದು ಪ್ರೀತಿ ವಾತ್ಸಲ್ಯ ಇಬ್ಬರು ದಂಪತಿಗಳ ನಡುವೆ. ಮಗಳು ರುಕ್ಮಿಣಿಯ 1ನೇ ಹುಟ್ಟುಹಬ್ಬ ಹಾಗೂ ಅಳಿಯ ಕಿರಣನ 5ನೇ ಹುಟ್ಟುಹಬ್ಬವನ್ನು ಒಂದೇ ಕಡೆ ಮಾಡೋಣವೆಂದು ತೀರ್ಮಾನಿಸಿದ ಅಣ್ಣ ತಂಗಿಯರು ಮತ್ತೆ ತಿಪಟೂರಿನ ಮನೆಯಲ್ಲಿ ಅಂದರೆ ರಾಜಲಕ್ಷ್ಮಿಯ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ತಂಗಿಯ ಆಸೆಗೆ ಎದುರಾಡದ ಸುರೇಶ್ ಬಾಬು ತನ್ನ ಮಗನ 5ನೇ ಹುಟ್ಟುಹಬ್ಬವನ್ನು ತಂಗಿಯ ಮನೆಯಲ್ಲೇ ನಡೆಸಲು ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾನೆ. ರುಕ್ಮಿಣಿ ಹಾಗೂ ಕಿರಣರ ಹುಟ್ಟುಹಬ್ಬ ಅತಿ ಸಡಗರದಿಂದ ನಡೆದು ಎರಡೂ ಕುಟುಂಬಗಳು ತುಂಬಾ ಸಂತಸ ಸಂಭ್ರಮದಲ್ಲಿ ತೇಲತೊಡಗಿವೆ. ಆದರೆ ಈ ಜೀವನ ಒಂದು ಸರಳ ರೇಖೆ ಅಲ್ಲ. ಸಮಯ ಕಳೆದಂತೆ ಅದರ ವಕ್ರ ದೃಷ್ಟಿ ಕೆಲವೊಮ್ಮೆ ತನ್ನ ಪ್ರಭಾವ ಬೀರುತ್ತದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಇಬ್ಬರೂ ದಂಪತಿಗಳ ನಡುವೆ, ಅದರಲ್ಲೂ ಅಣ್ಣ ತಂಗಿಯರ ನಡುವೆ ಮನಸ್ತಾಪವಾಗುವ ಹಾಗೂ ಅತಿ ಪ್ರೀತಿಯ ಸಂಬಂಧ ಬಿರುಕು ಬಿಡುವ ಒಂದು ಸಣ್ಣ ಘಟನೆ ನಡೆದು ಅದು ಈ ಸಂಬಂಧಗಳು ಹದಗೆಡಲು ಕಾರಣವಾಗಿದೆ. ಅದೇನೆಂದರೆ, ಒಂದು ದಿನ 5 ವರ್ಷದ ಈ ಪುಟ್ಟ ಪೋರ ಕಿರಣ್ ತೊಟ್ಟಿಲಲ್ಲಿ ಮಲಗಿದ್ದ ರುಕ್ಮಿಣಿಯನ್ನು ಆಟವಾಡಿಸಲು ನಗಿಸಲು ತಂದಂತಹ ಗಿಲಗಿಂಚಿ ಹಾಗೂ ಆಟಿಕೆಗಳನ್ನು ಅವಳಿಗೆ ತೋರಿಸುತ್ತಾ ಆಟ ಆಡಿಸತೊಡಗಿದ್ದಾನೆ. ಅವಳು ಕೂಡ ಕಿಲಕಿಲ ನಗುತ್ತಾ ಆಡತೊಡಗಿದ್ದಾಳೆ. ಇದನ್ನು ಕಂಡು ತುಂಬ ಉಲ್ಲಾಸಿತನಾದ ಕಿರಣ ಹಾಗೆಯೇ ತೊಟ್ಟಿಲನ್ನು ತೂಗತೊಡಗುತ್ತಾನೆ. ಈತನೂ ಕೂಡ ಪುಟ್ಟ ಮಗು, ಹೀಗಾಗಿ ಯಾವುದರ ಪರಿವೆ ಈತನಿಗಿಲ್ಲ. ಹಾಗೆಯೇ ತೂಗುತ್ತಾ ಜೋರಾಗಿ ತೂಗತೊಡಗುತ್ತಾನೆ. ಈ ಸಮಯದಲ್ಲಿ ಅತ್ತಿಗೆ ನಾದನಿಯರು ಅಡಿಗೆ ಮನೆಯಲ್ಲಿದ್ದರೆ ಭಾವ ಮೈದುನರು ಹೊರಗೆ ವರಾಂಡದಲ್ಲಿ ಹರಟೆಯಲ್ಲಿ ತಲ್ಲೀನರಾಗಿದ್ದಾರೆ. ಇಲ್ಲಿನ ವಿದ್ಯಮಾನ ಅವರಾರಿಗೂ ಗೊತ್ತಿಲ್ಲ. ಇತ್ತ ತೊಟ್ಟಿಲು ಜೋರಾಗಿ ತೂಗುತ್ತಿದ್ದುದರಿಂದ ಒಮ್ಮೆಲೇ ಅದು ಒಂದು ಕಡೆ ಬಾಗಿ ಮಗು ರಭಸದಿಂದ ನೆಲದ ಮೇಲೆ ಬೀಳುತ್ತದೆ.
ಏನೋ ಸಪ್ಪಳ ಕೇಳಿ ಎಲ್ಲರೂ ಧಾವಿಸಿ ಬಂದು ನೋಡುತ್ತಾರೆ. ಮಗು ನೆಲದ ಮೇಲೆ ಬಿದ್ದಿದೆ. ಪಕ್ಕದಲ್ಲಿ ಕಿರಣ್ ಅಳುತ್ತಾ ನಿಂತಿದ್ದಾನೆ. ರಾಜಲಕ್ಷ್ಮಿ ತಕ್ಷಣವೇ ಮಗುವನ್ನೆತ್ತಿಕೊಂಡು ನೋಡುತ್ತಾಳೆ. ಮಗು ಮೂರ್ಛೆ ಹೋಗಿದೆ. ಅಲ್ಲೇ ನಿಂತಿದ್ದ ಕಿರಣನನ್ನು ನೋಡಿ ಇವನೇ ಇವಳನ್ನು ಬೀಳಿಸಿದ್ದಾನೆ ಎಂದುಕೊಂಡವಳೆ ಹಿಂದೂ ಮುಂದೂ ಏನೂ ಯೋಚಿಸದೆ ಪುಟ್ಟ ಮಗು ಕಿರಣನ ಕೆನ್ನೆಗೆ ಜೋರಾಗಿ ಬಾರಿಸಿ, ಏನು ಮಾಡಿದೆಯೋ ಇವಳಿಗೆ, ನೀನೇ ಬೀಳಿಸಿದೆ ತಾನೆ ಎಂದು ತುಂಬಾ ಕೋಪಗೊಳ್ಳುತ್ತಾಳೆ. ನಂತರ ಕಣ್ಣೀರು ಹಾಕುತ್ತಾ, ನೋಡಿ ಅತ್ತಿಗೆ, ನಿಮ್ಮ ಮಗ ಏನು ಮಾಡಿದಾನೆ, ರುಕ್ಮಿಣಿ ಕಣ್ಣು ಬಿಡ್ತಾ ಇಲ್ಲ ಎಂದು ಅತಿ ದುಃಖಿತಳಾಗಿ ಹೇಳಿದಾಗ ಸಾವಿತ್ರಿ, ಇರಲಿ ಅದನ್ನು ಆಮೇಲೆ ನೋಡೋಣ, ಈಗ ಆಸ್ಪತ್ರೆಗೆ ಹೋಗೋಣ ಬನ್ನಿ ಎಂದವಳೆ ಮಗುವನ್ನು ತಾನೇ ಎತ್ತಿಕೊಂಡು ಎಲ್ಲರೊಡನೆ ಆಸ್ಪತ್ರೆಗೆ ಧಾವಿಸುತ್ತಾಳೆ. ರುಕ್ಮಿಣಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು, ನೀವೇನೂ ಗಾಬರಿ ಪಡಬೇಡಿ, ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದುದರಿಂದ ಹೀಗಾಗಿದೆ, ಸ್ವಲ್ಪ ಕಾಯಿರಿ, ಎಲ್ಲ ಸರಿ ಹೋಗುತ್ತದೆ, ಮಗು ಎಚ್ಚರವಾಗುತ್ತದೆ ಎಂದು ಅಭಯ ನೀಡುತ್ತಾರೆ. ಆದರೆ ರಾಜಲಕ್ಷ್ಮಿ ಮಾತ್ರ ಕಂಗಾಲಾಗಿದ್ದಾಳೆ. ಏನೋ ದೇವರ ದಯೆ, ಸಾಯಂಕಾಲದಷ್ಟೊತ್ತಿಗೆ ಮಗು ಎಚ್ಚರವಾಗಿ ಸಹಜ ಸ್ಥಿತಿಗೆ ಬರುತ್ತದೆ. ಮಗಳು ಆರಾಮಾಗಿ ತನ್ನ ಮಡಿಲಿಗೆ ಬಂದುದಕ್ಕೆ ರಾಜಲಕ್ಷ್ಮಿ ಸಂತಸಗೊಂಡಿದ್ದಾಳೆ. ಆದರೆ ಅಳಿಯ ಕಿರಣ್ ಹಾಗೂ ಅಣ್ಣ ಅತ್ತಿಗೆಯರ ಬಗ್ಗೆ ಅನ್ಯಮನಸ್ಕಳಾಗಿದ್ದಾಳೆ. ಈಗ ಎಲ್ಲರೂ ಮನೆಗೆ ಬಂದಿದ್ದಾರೆ. ಪತಿ, ಅಣ್ಣ, ಅತ್ತಿಗೆ ಎಲ್ಲರೂ ರಾಜಲಕ್ಷ್ಮಿಯನ್ನು ಸಮಾಧಾನ ಪಡಿಸ್ತಾ ಇದ್ದಾರೆ. ಏನೋ ಆಗಬಾರದ್ದು ಆಗಿ ಹೋಯಿತು, ದೇವರ ದಯೆಯಿಂದ ಮಗು ಆರಾಮಾಗಿದೆ, ಯಾಕೆ ಹೇಳ್ತೀಯ, ಸಮಾಧಾನ ಮಾಡ್ಕೊ, ಇನ್ಮೇಲೆ ಮಗುವನ ಹುಷಾರಾಗಿ ನೋಡ್ಕೊಂಡ್ರಾಯ್ತು ಎಂದು ಸಮಾಧಾನ ಪಡಿಸುತ್ತಿರುವ ಅಣ್ಣ ಅತ್ತಿಗೆಯರ ಮಾತಿಗೆ ಎಳ್ಳಷ್ಟೂ ಬೆಲೆ ಕೊಡದ ರಾಜಲಕ್ಷ್ಮಿ ಮುಖ ಊದಿಸಿಕೊಂಡೇ ಕುಳಿತಿದ್ದಾಳೆ. ಪರಿಸ್ಥಿತಿಯನ್ನರಿತ ಅಣ್ಣ ಅತ್ತಿಗೆಯರು ರಂಗನಾಥನನ್ನು ಪಕ್ಕಕ್ಕೆ ಕರೆದು, ಅವಳ ಸ್ವಭಾವವೇ ಹಾಗೆ, ಅವಳಿಗೆಲ್ಲ ಮೂಗಿನ ನೇರಕ್ಕೆ ಆಗಬೇಕು, ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಲಿ, ನಾವೀಗ ಊರಿಗೆ ಹೊರಡ್ತೀವಿ, ಮಗುನ ಚೆನ್ನಾಗಿ ನೋಡ್ಕೊಳ್ಳಿ, ಸ್ವಲ್ಪ ದಿನಗಳ ನಂತರ ಮತ್ತೆ ಬರ್ತೀವಿ, ಅವಳ ಕೋಪವು ಉಳಿದಿರುತ್ತೆ ಎಂದು ಹೇಳಲು ಇವರ ಬಗ್ಗೆ ಯಾವ ಮನಸ್ತಾಪವನ್ನು ತೋರದ ರಂಗನಾಥ್, ಆಯ್ತು ಹಾಗೇ ಮಾಡಿ, ಬರೋದನ್ನ ಮರಿಬೇಡಿ, ಏನೋ ಕೆಟ್ಟ ಗಳಿಗೆ ಹೀಗೆಲ್ಲ ಆಯ್ತು, ಇರಲಿ, ನೀವು ಕಿರಣನ್ನು ಚೆನ್ನಾಗಿ ನೋಡಿಕೊಳ್ಳಿ, ಮತ್ತೆ ಬನ್ನಿ ಎನ್ನುತ್ತಾನೆ. ನಂತರ ತಂಗಿ ಹತ್ತಿರ ಬಂದ ಅಣ್ಣ ಅತ್ತಿಗೆಯರು, ಡಾಕ್ಟ್ರು ಏನೂ ಅಪಾಯ ಇಲ್ಲಂತ ಹೇಳಿದ್ದಾರೆ, ಮಗು ಈಗ ಪೂರ್ತಿ ಆರಾಮಾಗಿದೆ, ನೀನೇನು ಭಯಪಡಬೇಡ, ನಾವಿನ್ನು ಬರ್ತೀವಿ ಎಂದು ಅತಿ ಕಕ್ಕುಲತೆಯಿಂದ ಹೇಳಿದರೂ ಸಹ ರಾಜಲಕ್ಷ್ಮಿ ಇವರತ್ತ ಮುಖ ಮಾಡಿ ಕೂಡ ನೋಡುವುದಿಲ್ಲ. ಇವಳ ಸ್ವಭಾವವನ್ನರಿತ ಸುರೇಶ್ ಬಾಬು ಮತ್ತೊಮ್ಮೆ ರಂಗನಾಥನಿಗೆ ನಾವಿನ್ನು ಬರ್ತೇವೆ ಎಂದು ಹೇಳಿ ಹೆಂಡತಿ ಮಗುವಿನೊಡನೆ ತನ್ನ ಊರಿಗೆ ಬರುತ್ತಾನೆ. ಇತ್ತ ರಂಗನಾಥ್ ಹೆಂಡತಿಗೆ ಸಮಾಧಾನ ಹೇಳುತ್ತಾ, ಅದೂ ಕೂಡ ಪುಟ್ಟ ಮಗು ಕಣೆ, ಹೀಗ್ಯಾಕೆ ಮಾಡಿದೆ ನೀನು, ನೋಡು ಈಗ ನಮ್ಮ ಮಗು ನಗ್ತಾ ಇದೆ, ಅವರೊಡನೆ ನೀನು ಹೀಗೆ ನಡ್ಕೋಬಾರದಿತ್ತು ಎಂದಾಗ ತನ್ನ ಮಗಳನ್ನೇ ಸರ್ವಸ್ವವಾಗಿಸಿಕೊಂಡ ರಾಜಲಕ್ಷ್ಮಿ ಅಣ್ಣನ ಪ್ರೀತಿ, ಅತ್ತೆಗೆಯ ವಾತ್ಸಲ್ಯ ಎಲ್ಲವನ್ನೂ ಮರೆತಿದ್ದಾಳೆ. ಮತ್ತೆ ರಂಗನಾಥ್, ಅವರು ಇನ್ನೊಂದು ವಾರ ಬಿಟ್ಟು ಬರ್ತಾರೆ, ಆಗ ಅವರನ್ನು ಚೆನ್ನಾಗಿ ನೋಡಿಕೋ ಎಂದಾಗ ರಾಜಲಕ್ಷ್ಮಿ ಸಿಟ್ಟಿನಿಂದ, ಇನ್ನೆಂದೂ ಅವರು ಈ ಮನೆಗೆ ಬರೋದು ಬೇಡ, ನಾನಂತೂ ಎಂದಿಗೂ ಅಲ್ಲಿಗೆ ಹೋಗೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಡುತ್ತಾಳೆ. ನೋಡಿ, ನಾವು ಯಾರಿಗಾದರೂ 99% ಒಳ್ಳೆಯದನ್ನೇ ಮಾಡಿ ಏನೋ ಗೊತ್ತಿಲ್ಲದೆ ಕೇವಲ 1% ನಮ್ಮಿಂದ ತಪ್ಪಾದರೆ ಎದುರಿಗಿನ ವ್ಯಕ್ತಿ 99% ಒಳ್ಳೆಯದನ್ನು ಕ್ಷಣದಲ್ಲೇ ಮರೆತು ಕೇವಲ 1% ತಪ್ಪನ್ನು ಮಾತ್ರ ನೆನಪಿಡ್ತಾನೆ. ಇಲ್ಲಿ ರಾಜಲಕ್ಷ್ಮಿ ಇದಕ್ಕೆ ಹೊರತಲ್ಲ. ಹೀಗಾಗಿ ತನ್ನ ಮಗುವಿನ ಮೇಲಿನ ಅತಿ ಮಮತೆಯಿಂದ ಕುರುಡಾದ ಇವಳು ತನ್ನನ್ನು ಅತಿ ಪ್ರೀತಿಯಿಂದ ಇಲ್ಲಿವರೆಗೆ ನೋಡಿಕೊಂಡ ಅಣ್ಣನನ್ನು ಹಾಗೂ ಗೆಳತಿಯಂತೆ ಆತ್ಮೀಯತೆಯಂತಿದ್ದ ಅತ್ತಿಗೆಯನ್ನು ದೂರ ಮಾಡಿಕೊಂಡಳು. ಈ ಒಂದು ಸಣ್ಣ ಬಿರುಕು ದಿನ ಕಳೆದಂತೆ ದೊಡ್ಡ ಭಾಗವಾಗಿ ಈ ಎರಡೂ ಕುಟುಂಬಗಳನ್ನು ಉತ್ತರ ದಕ್ಷಿಣ ಧ್ರುವಗಳನ್ನಾಗಿ ಮಾಡಿದೆ. ಸಮಯ ಸಾಗತೊಡಗಿ ಈ ಘಟನೆ ನಡೆದು ಈಗ 20 ವರ್ಷಗಳಾಗಿವೆ. ತಮ್ಮದೇನೂ ತಪ್ಪಿಲ್ಲದಿದ್ದರೂ ತಂಗಿಯಿಂದ ದೂರ ಉಳಿದ ಅಣ್ಣನಿಗೆ ಈಗಲೂ ತಂಗಿಯದೇ ಚಿಂತೆ. ಸಾವಿತ್ರಿ ಕೂಡ ಅಷ್ಟೇ ರಾಜಲಕ್ಷ್ಮಿಯ ಬಗ್ಗೆ ಅದೇ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾಳೆ. ಆದರೇನು ಮಾಡುವುದು, ಎರಡೂ ಕೈ ಕೂಡಿದರೆ ತಾನೇ ಚಪ್ಪಾಳೆ. ಇಲ್ಲಿ ನನಗೆ ನಮ್ಮ ಮಾನ್ಯ ಪ್ರಧಾನಿಯಾಗಿದ್ದ ಧೀರ ಮಹಿಳೆ ಇಂದಿರಾ ಗಾಂಧಿಯವರು ಬೇರೆ ರಾಷ್ಟ್ರಗಳೊಂದಿಗಿನ ನಮ್ಮ ಭಾರತದ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ಹೇಳುತ್ತಾ, ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದರೆ ಹಸ್ತಲಾಘವ ಸಾಧ್ಯವಿಲ್ಲ ಎನ್ನುವ ಮಾತು ನೆನಪಾಗುತ್ತದೆ. ಹೀಗೆ ಇಲ್ಲಿ ರಾಜಲಕ್ಷ್ಮಿ ಪೂರ್ಣ ವಿಮುಖಳಾದುದರಿಂದ ಅಣ್ಣ ಅತ್ತಿಗೆಯರು ಒಳಗೊಳಗೆ ನವೆಯತೊಡಗಿದ್ದಾರೆ. ಒಂದು ದಿನ ಸಾವಿತ್ರಿಗೆ ಒಂದು ವಿಚಾರ ಹೊಳೆಯಿತು. ಆಗ ಪತಿಗೆ, ರೀ, ನಮ್ಮ ರುಕ್ಕು ಅಂದ್ರೆ ರುಕ್ಮಿಣಿ ಕಣ್ರಿ, ಈಗ ದೊಡ್ಡವಳಾಗಿ ತುಂಬಾ ಚೆನ್ನಾಗಿ ಕಾಣ್ತಿರ್ಬೇಕಲ್ವಾ ಎಂದಾಗ ಸುರೇಶ್ ಬಾಬು ಕೂಡ, ಅರೆ, ಈ ವಿಷಯ ನನಗೆ ಹೊಳೆದೇ ಇಲ್ವಲ್ಲ ಕಣೆ, ಹೌದು, ದೊಡ್ಡವಳಾಗಿರೋದೇನು ಬಂತು,
ಆಗ ನಮ್ಮ ರಾಜಲಕ್ಷ್ಮಿ ಇದ್ದಳಲ್ಲ, ಈಗ ರುಕ್ಕು ಕೂಡ ಹಾಗೆ ಅವಳಂತೆ ಕಾಣ್ತಿರಬಹುದು. ಏನು ಮಾಡೋಣ? ರಾಜಲಕ್ಷ್ಮಿನ ರುಕ್ಕುನ ನನಗೂ ನೋಡಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೆ ಎಂದಾಗ ಸಾವಿತ್ರಿ, ಏನೇ ಆಗ್ಲಿ, ಅವರು ಏನೇ ಅನ್ಲಿ, ಈ ಗೌರಿ ಹಬ್ಬಕ್ಕೆ ನಾವು ನಿಮ್ಮ ತಂಗಿನ ರುಕ್ಕುನ ನಮ್ಮನೆಗೆ ಬರೋಕ್ ಹೇಳೋಣ ಕಣ್ರಿ. ನಾನು ಪ್ರೀತಿಯಿಂದ ಅವರಿಗೆ ಒಂದು ಪತ್ರ ಬರಿತೀನಿ. ನೀವು ಕೂಡ 2-3 ದಿನ ಬಿಟ್ಟು ಫೋನ್ ಮಾಡಿ ಅವರನ್ನ ಆದರದಿಂದ ಬರೋಕ್ ಹೇಳಿ ಎನ್ನುತ್ತಾಳೆ. ಇಲ್ಲಿ ಅಣ್ಣ ಅತ್ತಿಗೆಯರ ಪ್ರೀತಿ ಇಷ್ಟೊಂದು ಗಾಢವಾಗಿ ಅವಳನ್ನು ತಮ್ಮ ಮನೆಗೆ ಹಬ್ಬಕ್ಕೆ ಬರಮಾಡಿಕೊಳ್ಳುವ ತವಕದಲ್ಲಿದ್ದರೆ ಅತ್ತ ಅಲ್ಲಿ ಈಗ ಕೆಲವು ದಿನಗಳ ಹಿಂದೆ ರಾಜಲಕ್ಷ್ಮಿಗೆ ತನ್ನ 20-22 ವರ್ಷದ ಹಿಂದಿನ ಭಾವಚಿತ್ರದೊಂದಿಗೆ ಈಗಿನ ತನ್ನ ಮಗಳು ರುಕ್ಮಿಣಿಯ ಭಾವಚಿತ್ರಗಳನ್ನು ಒಂದರ ಬದಿ ಒಂದನ್ನು ಇಟ್ಟು ನೋಡುವ ಸಂದರ್ಭ ಒದಗಿ ಬರುತ್ತದೆ. ಎರಡೂ ಭಾವಚಿತ್ರಗಳಲ್ಲಿ ಎಳ್ಳಷ್ಟು ವ್ಯತ್ಯಾಸ ಕಾಣುವುದಿಲ್ಲ, ಅಷ್ಟೊಂದು ಸಾಮ್ಯತೆ. ಅಂದರೆ 22 ವರ್ಷಗಳ ಹಿಂದಿನ ರಾಜಲಕ್ಷ್ಮಿಯ ಭಾವಚಿತ್ರ ಹಾಗೂ ಈಗ 21 ವರ್ಷದ ವಯಸ್ಸಿನ ರುಕ್ಮಿಣಿಯ ಭಾವಚಿತ್ರ ಎರಡೂ ಒಂದೇ ಕಾಣ್ತಾ ಇದೆ. ಇಬ್ರು ಒಬ್ಬರದೇ ಭಾವಚಿತ್ರ ಏನು ಅನ್ನಿಸುವಂತಾಗಿದೆ. ಗಿಡಗಳಲ್ಲಿನ ಒಣ ಎಲೆಗಳೆಲ್ಲ ಉದುರಿ ಹೋಗಿ ವಸಂತ ಮಾಸ ಬಂದೊಡನೆ ಹೇಗೆ ಗಿಡಮರಗಳಲ್ಲಿ ಹೊಸ ಚಿಗುರೊಡೆದು ಹಚ್ಚ ಹಸಿರಿನ ಎಲೆಗಳು ಮೂಡಿ ಗಿಡಮರಗಳು ಹಸಿರಾಗಿ ಸಂಭ್ರಮದಿಂದ ನಳನಳಿಸುತ್ತವೋ ಹಾಗೆಯೇ ರಾಜಲಕ್ಷ್ಮಿಯ ಮನದಲ್ಲೂ ಕೂಡ ಈಗ ಅಣ್ಣನ ಪ್ರೀತಿ, ಅತ್ತಿಗೆಯ ವಾತ್ಸಲ್ಯ ನೆನಪಾಗಿ ಆ ದಿನಗಳ ಸಂಭ್ರಮ ಚಿಗುರೊಡೆಯುತ್ತದೆ. ಪಾಪ ಕಿರಣ್ ಪುಟ್ಟ ಮಗು, ಅದಕ್ಕೇನು ತಿಳಿಯುತ್ತಿತ್ತು ಆಗ? ಅಣ್ಣನ ಪ್ರೀತಿ ಮಮಕಾರ ಎಂಥದ್ದು, ಅತ್ತಿಗೆಯ ಒಲುಮೆ ಭತ್ತದ ಚಿಲುಮೆಯಂತಹದ್ದು. ಇದನ್ನೆಲ್ಲ ನಾ ಹೇಗೆ ಮರೆತೆ? 20 ವರ್ಷಗಳಷ್ಟು ಕಾಲ ಆ ಕೆಟ್ಟ ಗಳಿಯನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದಾಗಿತ್ತು. ಅದನ್ನೆಲ್ಲ ಆಗಲೇ ಮರೆತು ಅವರೊಡನೆ ಪ್ರೀತಿಯಿಂದ ಇರಬೇಕಾಗಿತ್ತು. ಏನೋ ಅದೊಂದು ಕೆಟ್ಟ ಗಳಿಗೆ. ಇವರೂ ಕೂಡ ಅದೆಷ್ಟೋ ಸಲ ಹೇಳಿದರೂ ಇವರ ಮಾತಿಗೂ ನಾನು ಕಿವಿಗೊಡಲಿಲ್ಲ. ಏನಾಗಿತ್ತು ನನ್ನ ಬುದ್ಧಿಗೆ? ಮಂಕು ಕವಿದಿತ್ತೆ? ಇಲ್ಲ, ಇನ್ನು ತಡ ಮಾಡಬಾರದು. ಕಿರಣ್ ಹುಟ್ಟಿದಾಗ ಕಂಡ ಕನಸು ಯಾವುದು? ಹೌದು, ಆ ಕನಸು ನನಸಾಗಬೇಕು ಎಂದವಳೆ ಪತಿಯನ್ನು ಕರೆದು ತನ್ನ ಮನದ ಎಲ್ಲ ವಿಚಾರವನ್ನು ತಿಳಿಸಲಾಗಿ ಅವನೂ ಕೂಡ ಸಂತಸಪಟ್ಟು, ಈಗೇನು ಮಾಡೋಣ, ನೀನೇ ಹೇಳು ಅಂದಾಗ, ರೀ, ನನ್ನ ತಪ್ಪನ್ನು ಮನ್ನಿಸು ಅಣ್ಣ, ಆದದ್ದೆಲ್ಲವನ್ನು ಮರೆತು ಬಿಡು. ಈಗ ನಿನ್ನ ಸೊಸೆ ಹೇಗೆ ಕಾಣುತ್ತಿದ್ದಾಳೆ ನೋಡು ಬಾ ಎಂದು ನಮ್ಮಣ್ಣನಿಗೆ ವಿಸ್ತಾರವಾಗಿ ಒಂದು ಪತ್ರ ಬರೆದು ಅಣ್ಣ ಅತ್ತಿಗೆಯರಿಗೆ ಕಿರಣನ್ನು ಕರೆದುಕೊಂಡು ಬಾ ಎಂದು ಪತ್ರ ಬರಿತೀನಿ. ನೀವು ಕೂಡ 1-2 ದಿನ ಬಿಟ್ಟು, ಅಂದರೆ ಅವರಿಗೆ ನನ್ನ ಪತ್ರ ಮುಟ್ಟುವಷ್ಟರ ಹೊತ್ತಿಗೆ ಅವರಿಗೊಂದು ಫೋನ್ ಮಾಡಿ ಬರಲು ಹೇಳಿರಿ ಎನ್ನುತ್ತಾಳೆ. ಪತ್ನಿಯ ಮಾತನ್ನು ಕೇಳಿ ಅತಿ ಆನಂದತದಲ್ಲಿನಾದ ರಂಗನಾಥ, ಹಾಗೆ ಆಗಲಿ ಕಣೆ, ಕಳೆದ 20 ವರ್ಷಗಳಿಂದ ನಾನು ನಿನ್ನ ಈ ಮಾತುಗಳಿಗೇ ಕಾಯುತ್ತಿದ್ದೆ ಎನ್ನುತ್ತಾನೆ. ಈಗ ಅತ್ತಿಗೆಯ ಪತ್ರ ರಾಜಲಕ್ಷ್ಮಿಗೆ ತಲುಪಿದೆ, ಹಾಗೇನೆ ರಾಜಲಕ್ಷ್ಮಿಯ ಪತ್ರ ಅಣ್ಣನಿಗೆ ತಲುಪಿದೆ. ಈಗ ರಂಗನಾಥ್ ಸುರೇಶ್ ಬಾಬುವಿಗೆ ಫೋನ್ ಮಾಡಲು ತನ್ನ ಫೋನನ್ನ ಕೈಗೆ ತಗೊಂಡಿದ್ದಾನೆ. ಅಷ್ಟರಲ್ಲಿ ಸುರೇಶ್ ಬಾಬುವಿನದೇ ಫೋನ್ ಬರುತ್ತೆ. ಹಲೋ ರಂಗನಾಥ್, ನಾನು ಸುರೇಶ್ ಬಾಬು. ಸಾವಿತ್ರಿ ಬರೆದ ಪತ್ರ ತಲುಪಿದೆ ಅನ್ಕೋತೀನಿ ಅಂದಾಗ ತುಂಬಾ ಸಂತಸಗೊಂಡ ರಂಗನಾಥ, ನಾನೇ ನಿನಗೆ ಕಾಲ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ನಿಂದೇ ಬಂತು ನೋಡು ಬಾಬು. ಹಾ, ಪತ್ರ ಬಂದಿದೆ. ಆ ಪತ್ರದಿಂದ ನಮ್ಮ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ನಿನಗೆ ರಾಜಲಕ್ಷ್ಮಿ ಬರೆದ ಪತ್ರ ಬಂತಾ ಅಂದಾಗ ಸುರೇಶ್ ಬಾಬು, ಏನು, ರಾಜಲಕ್ಷ್ಮಿ ನನಗೆ ಪತ್ರ ಬರೆದಿದ್ದಾಳ? ತುಂಬಾ ಸಂತೋಷ. ಏನಂತ ಬರೆದಿದ್ದಾಳೆ? ನಿನ್ನ ಸೊಸೆ ರುಕ್ಕುನ ನೋಡೋಕ್ ಬಾ ಅಂತ ಬರೆದಿದ್ದಾಳೆ. ಹೌದಾ? ಒಂದ್ ಕೆಲಸ ಮಾಡಿ, ಗೌರಿ ಹಬ್ಬಕ್ಕೆ ನೀವೇ ಬನ್ನಿ ಅಂತ ಸಾವಿತ್ರಿ ಪತ್ರದಲ್ಲಿ ಬರೆದಿದ್ದಾಳೆ ತಾನೆ. ಆದ್ರಿಂದ ನೀನು ರಾಜಲಕ್ಷ್ಮಿ ರುಕ್ಮಿಣಿನ ಕರ್ಕೊಂಡು ನಮ್ಮನೆಗೆ ಬಂದ್ಬಿಡಿ, ಅಲ್ಲೇ ಹಬ್ಬ ಆಚರಿಸೋಣ. ಎಲ್ಲಿ? ರಾಜಲಕ್ಷ್ಮಿ ಕೈಯೇ ಕೊಡು ಎಂದಾಗ ರಂಗನಾಥ, ಇಲ್ಲ, ಈಗ ನಾನು ಹೊರಗಡೆ ಇದ್ದೀನಿ ಎಂದಾಗ ಸುರೇಶ್ ಬಾಬು, ಹಾಗ ಇರ್ಲಿ, ರಾಜಲಕ್ಷ್ಮಿ ನಾನು ಕೇಳಿದೆ ಅಂತ ಹೇಳು. ನಾಡಿದ್ದು ಶುಕ್ರವಾರವೇ ಗೌರಿ ಹಬ್ಬ, ಅದಕ್ಕೆ ನಾಳೆನೇ ಬಂದು ಬಿಡಿ ಎಂದು ಹೇಳಿ ಫೋನ್ ಕಟ್ ಮಾಡಿ ಒಳಗೆ ಬಂದವನೇ ಸಾವಿತ್ರಿಗೆ ವಿಷಯ ತಿಳಿಸಿ, ಆಗ ತಾನೇ ಕಾಲೇಜಿನಿಂದ ಬಂದ ಮಗ ಕಿರಣನಿಗೆ ಅವನ ಅತ್ತೆ, ಮಾವ ಹಾಗೂ ಅವರ ಮಗಳು ಬರುವ ಸುದ್ದಿ ತಿಳಿಸ್ತಾನೆ. ಈ ಮೊದಲು ಬಹಳ ವರ್ಷಗಳ ಹಿಂದೆಯೇ ಈ ಎಲ್ಲ ಹಿನ್ನೆಲೆ ಬಗ್ಗೆ ಕಿರಣನಿಗೆ ಸಾವಿತ್ರಿ ತಿಳಿಸಿರುತ್ತಾಳೆ. ಆಗಿನ್ನೂ ಅವನಿಗೆ 10-12 ವರ್ಷ. ಹೀಗಾಗಿ ಅವನ ತಲೆಗೆ ಆ ವಿಷಯ ಅಷ್ಟಾಗಿ ಹೋಗಿರುವುದಿಲ್ಲ. ಆದರೆ
ಈಗ ಅದೆಲ್ಲ ನೆನಪಾಗಿ ಅವನೂ ಕೂಡ ಅತ್ತೆ, ಮಾವ ಹಾಗೂ ರುಕ್ಮಿಣಿಯನ್ನು ನೋಡಲು ಅತಿ ಕಾತರದಿಂದ ಕಾಯ್ತಾ ಇದ್ದಾನೆ. ಇತ್ತ ಪತಿಯಿಂದ ವಿಷಯ ತಿಳಿದ ರಾಜಲಕ್ಷ್ಮಿ ಫೋನ್ ಮಾಡಿ ಅಣ್ಣ ತಮ್ಮನ್ನು ಗೌರಿ ಹಬ್ಬಕ್ಕೆ ಕರೆದ ವಿಷಯ ಕೇಳಿ ಅತ್ಯಂತ ಸಂತುಷ್ಟಳಾದ ಇವಳು ಮಗಳಿಗೆ ವಿಷಯ ತಿಳಿಸಿ 4-5 ತರಹದ ಸಿಹಿ ತಿನಿಸು, ಚಕ್ಕೋಲಿ, ಕೋಡುಬಳೆ ಇನ್ನೂ ಮುಂತಾದ ಖಾದ್ಯ ತಯಾರಿಸಿ ಅಣ್ಣನಿಗೆ ಹಾಗೂ ಕಿರಣನಿಗೆ ಬಟ್ಟೆ, ಅತ್ತಿಗೆಗೆ ಒಂದೊಳ್ಳೆ ರೇಷ್ಮೆ ಸೀರೆ ಖರೀದಿಸಿ ತಂದು 4-6 ಬ್ಯಾಗ್ಗಳನ್ನು ಸಿದ್ಧಪಡಿಸಿ ಅತಿ ಉತ್ಸಾಹದಿಂದ ಅಣ್ಣನ ಮನೆಗೆ ಬರಲು ಸಿದ್ಧಳಾಗಿ ಮಗಳು ಮತ್ತು ಪತಿಯೊಡನೆ ಗಾಡಿಯನ್ನು ತುಮಕೂರಿನತ್ತ ಹೊರಡಿಸಿದ್ದಾಳೆ. ರುಕ್ಮಿಣಿಗೆ ಈ ಹಿಂದಿನ ಎಲ್ಲ ಹಿನ್ನೆಲೆ ಗೊತ್ತಿರಲಿದ್ದರೂ ತನ್ನ ಸೋದರ ಮಾವ, ಅತ್ತೆ ಹಾಗೂ ಅವರಿಗೊಬ್ಬ ಮಗ ಇದ್ದಾನೆ. ಅವರು ತುಮಕೂರಿನಲ್ಲಿದ್ದಾರೆ. ಏನೋ ಮನಸ್ತಾಪವಾದ್ದರಿಂದ ಅವರ ಹಾಗೂ ತಮ್ಮ ನಡುವೆ ಸಂಪರ್ಕ ಕಡಿಮೆ ಎನ್ನುವುದಷ್ಟೇ ಗೊತ್ತು. ಆದರೂ ಅವಳು ಕೂಡ ಆ ಮೂವರನ್ನು ಕಾಣಲು ಸಹಜ ರೀತಿಯಲ್ಲಿ ಕಾಯುತ್ತಿದ್ದಾಳೆ. ಆದರೆ ತಾಯಿ ತನ್ನನ್ನು ಹೀಗೆ ಮದುಮಗಳ ಹಾಗೆ ಸಿಂಗರಿಸಿ ಕರೆದುಕೊಂಡು ಬಂದ ಸಂಗತಿ ಅವಳಿಗೆ ಆಶ್ಚರ್ಯವನ್ನುಂಟು ಮಾಡಿದೆ. ಈಗ ಇಲ್ಲಿ ಅಣ್ಣನ ಮನೆಯಲ್ಲಿ, ಅಂದರೆ ಸುರೇಶ್ ಬಾಬುವಿನ ಮನೆಯಲ್ಲಿ ವರ್ಷದ ಎಲ್ಲಾ ಹಬ್ಬಗಳನ್ನು ಇಂದೇ ಆಚರಿಸುತ್ತಾರೋ ಅನ್ನುವಷ್ಟು ತಯಾರಿ ನಡೆದಿದೆ. ಅಣ್ಣ ಅತ್ತಿಗೆಯರು ಹಬ್ಬದ ತಯಾರಿ ನಡೆಸುತ್ತಾ ರಾಜಲಕ್ಷ್ಮಿಯ ಆಗಮನವನ್ನು ಅತಿ ಆತುರದಿಂದ ಕಾತರದಿಂದ ಕಾಯ್ತಾ ಇದ್ದಾರೆ. ಕಿರಣ್ ತನ್ನ ರೂಮಿನಲ್ಲಿ ಕುಳಿತು ಪುಸ್ತಕವೊಂದರಲ್ಲಿ ತಲ್ಲೀನನಾಗಿದ್ದಾನೆ. ಆದರೆ ಕಿಟಕಿಯ ಹೊರಗೆ ಗಮನವನ್ನಿಟ್ಟಿದ್ದಾನೆ. ಹೊರಗೆ ಗಾಡಿಯ ಸಪ್ಪಳ ಕೇಳಿದ್ದರಿಂದ ಬಾಗಿಲ ಬಳಿ ಬಂದು ನಿಂತ ಕಿರಣನ ಮನದಲ್ಲಿ ಕಾವ್ಯಮಯವಾಗಿ ಹೊರಹೊಮ್ಮಿದ ನುಡಿಗಳು ಏನು ಗೊತ್ತೇ? ಗಾಡಿ ಬಂದ ಸದ್ದಿಗೆ ಹೊರಗಿನುಕಿದೆ, ಅತ್ತೆ ಇಳಿಯುತ್ತಿದ್ದಳು ಮೊದಲು. ಗಾಡಿ ಬಂದ ಸದ್ದಿಗೆ ಹೊರಗಿನುಕಿದೆ, ಅತ್ತೆ ಇಳಿಯುತ್ತಿದ್ದಳು ಮೊದಲು. ನಂತರ ಅವಳೊಂದಿಗೆ 4-6 ಚೀಲ ಪೆಟ್ಟಿಗೆಗಳು ಹಿಂದೆ. ನಂತರ ಅವಳೊಂದಿಗೆ 4-6 ಚೀಲ ಪೆಟ್ಟಿಗೆಗಳು ಹಿಂದೆ. ಅನಂತರ ಇಳಿದವಳು ಅವಳೇ ಅತ್ತೆಯ ಮಗಳು. ಅನಂತರ ಇಳಿದವಳು ಅವಳೇ ಅತ್ತೆಯ ಮಗಳು. ಗಾಡಿಯ ಶಬ್ದ ಕೇಳಿ ಲಘು ಬಗೆಯಿಂದ ಹೊರಬಂದ ಸಾವಿತ್ರಿ ಹಾಗೂ ಸುರೇಶ್ ಬಾಬು ಅತ್ಯಂತ ಆದರದಿಂದ ಆ ಮೂವರನ್ನು ಬರಮಾಡಿಕೊಂಡು ಒಳಗೆ ಕರೆದುಕೊಂಡು ಹೋಗುತ್ತಾರೆ. ಎದುರು ಬದಲಿಗೆ ಕುಳಿತ ಇಬ್ಬರೂ ದಂಪತಿಗಳಿಂದ ಮಾತೇ ಹೊರಡುತ್ತಿಲ್ಲ. ಕ್ಷಣಕಾಲದ ನಂತರ ಆನಂದ ಬಾಷ್ಪ ಸುರಿಸತೊಡಗಿದ ರಾಜಲಕ್ಷ್ಮಿ ಸಾವಿತ್ರಿಯನ್ನು ಅಪ್ಪಿಕೊಂಡರೆ, ಸುರೇಶ್ ಬಾಬು ರಂಗನಾಥನನ್ನು ಅತಿ ಆತ್ಮೀಯವಾಗಿ ಅಪ್ಪಿಕೊಳ್ಳುತ್ತಾನೆ. ಇದನ್ನೆಲ್ಲ ಪಿಡಿ ಪಿಡಿ ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದ ಕಿರಣ್ ಹಾಗೂ ರುಕ್ಮಿಣಿ ನಂತರ ಪರಸ್ಪರರತ್ತ ನೋಡಿ ಮುಗುಳ್ನಗುತ್ತಾರೆ. ನಂತರದಲ್ಲಿ ರಾಜಲಕ್ಷ್ಮಿ ಮಗಳನ್ನು ಹತ್ತಿರ ಕರೆದು, ರುಕ್ಕು ನೋಡು, ಇವರೇ ನಿಮ್ಮ ಸೋದರ ಮಾವ ಹಾಗೂ ಅತ್ತೆ ಸಾವಿತ್ರಿ, ಅವರಿಗೆ ನಮಸ್ಕರಿಸು ಎಂದು ಹೇಳುತ್ತಾಳೆ. ಆಗ ಅಣ್ಣ ಅತ್ತಿಗೆ ಇಬ್ಬರೂ ಒಂದೇ ಸಲ, ಏನು ರಾಜಲಕ್ಷ್ಮಿ, ನಿನ್ನ ಮಗಳು ನಿನ್ನಂತೆ ಇದ್ದಾಳೆ, ನಿನ್ನಂತೆ ಎಷ್ಟು ಲಕ್ಷಣವಾಗಿ ಸುಂದರಿಯಾಗಿ ಕಾಣ್ತಾ ಇದ್ದಾಳೆ, ನಿನ್ನಷ್ಟೇ ಎತ್ತರವಾಗಿದ್ದಾಳೆ ಎಂದಾಗ ಅತ್ತೆ ಮಾವರಿಗೆ ನಮಸ್ಕರಿಸಿ ಅಲ್ಲೇ ನಿಂತಿದ್ದ ರುಕ್ಮಿಣಿ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ. ಆಗ ಮಗ ಕಿರಣನನ್ನು ಮುಂದೆ ಕರೆದ ಸಾವಿತ್ರಿ, ಲೋ, ನಿನಗೊಬ್ಬ ಅತ್ತೆಯ ಮಗಳಿದ್ದಾಳೆ ಅಂತ ಹೇಳ್ತಿದ್ನಲ್ಲ, ನೋಡು, ಇವಳೇ ಅವಳು, ಸರಿಯಾಗಿ ನೋಡು, ಮಾತಾಡಿಸು ಎಂದಾಗ ಕಿರಣನ ಕೆನ್ನೆ ಕೂಡ ಸ್ವಲ್ಪ ಕೆಂಪಾದಂತನಿಸಿ ನಸುನಗುತ್ತ ರುಕ್ಮಿಯ ಕಡೆಗೆ ನೋಡಿ ಹಾಯ್ ಎನ್ನುತ್ತಾನೆ. ಅವಳು ಅದಕ್ಕೆ ಪ್ರತಿಯಾಗಿ ಹಾಯ್ ಎಂದು ಹೇಳಿ ಮುಗುಳ್ನಗುತ್ತಾಳೆ. ನಂತರ ಅತ್ತಿಗೆ ನಾದಿನಿಯರು ಅಡಿಗೆ ಮನೆಯಲ್ಲಿ, ಭಾವಮೈದುನರು ಹಾಲ್ನಲ್ಲಿ, ಕಿರಣ್ ಮತ್ತು ರುಕ್ಮಿಣಿಯರು ರೂಮಿನಲ್ಲಿ ಪರಸ್ಪರ ವಿಚಾರ ವಿನಿಮಯ ನಡೆಸತೊಡಗುತ್ತಾರೆ. ನಾನು ಈ ಮೊದಲೇ ಹೇಳಿದ ಹಾಗೆ ಈ ಮನೆಯಲ್ಲಿ ಈಗ 10 ಹಬ್ಬಗಳ ಸಂಭ್ರಮ ಮನೆ ಮಾಡಿದೆ. ಮರುದಿನ ಶುಕ್ರವಾರ ಅತಿ ಸಡಗರದಿಂದ ಹಬ್ಬವನ್ನಾಚರಿಸಿದ ಎಲ್ಲರೂ ಹಬ್ಬದಡಿಗೆ ಉಂಡು ಸಂತಸದಿಂದಿದ್ದಾರೆ. ಇದೆಲ್ಲವನ್ನೂ ಕಂಡ ಕಿರಣನ ಮನದಲ್ಲಿ ಈ ಒಂದು ಕಾವ್ಯ, ಹೆಣ್ಣು ದಿಕ್ಕಿರದ ಮನೆಯೊಳಗೆ ಗೌರಿ ಹಬ್ಬ ಅದೆಂತ ಚಂದ, ಹೆಣ್ಣು ದಿಕ್ಕಿರದ ಮನೆಯೊಳಗೆ ಗೌರಿ ಹಬ್ಬ ಅದೆಂತ ಚಂದ, ಆದರೆ ಈ ವರ್ಷದ ಹುಣ್ಣಿಮೆಗೆ ಸಡಗರ ಅವಳಿರುವುದರಿಂದ, ಆದರೆ ಈ ವರ್ಷದ ಹುಣ್ಣಿಮೆಗೆ ಸಡಗರ ಅವಳಿರುವುದರಿಂದ. ಗಾಡಿ ಹಿಡಿಯುವಾಗಲೇ ಇವಳ ಕಂಡು ಮನಸೋತ ಕಿರಣ್ ಈಗ ಇವಳ ಕನಸನ್ನೇ ಕಾಣತೊಡಗಿದ್ದಾನೆ. ಮನದಲ್ಲೆಲ್ಲ ರುಕ್ಮಿಣಿಯೇ ತುಂಬಿದ್ದಾಳೆ. ಇತ್ತ ರುಕ್ಮಿಣಿಯೂ ಕೂಡ
ತಾನು ಗಾಡಿ ಇಳಿಯುವಾಗ ತನ್ನನ್ನೇ ಇಣುಕಿ ಇಣುಕಿ ನೋಡುತ್ತಿದ್ದ ಹಾಗೂ ಅತ್ತೆ ಸಾವಿತ್ರಿ ಇವಳೇಕನೋ ನಿನ್ನ ಅತ್ತೆಯ ಮಗಳು ಎಂದಾಗ ನಾಚಿಕೊಂಡ ಈತನನ್ನು ಕಂಡು ಅವಳ ಮನದಲ್ಲೂ ಈ ಕಾವ್ಯಮಯ ಭಾವ ಮೂಡತೊಡಗಿದೆ. ಇವನೇನು ಬರೀ ಸೋದರ ಮಾವನ ಮಗನೋ ಅಥವಾ ಕಣ್ಣುಗಳಲ್ಲಿ ಕಾಮನ ಬಿಲ್ಲುಗಳ ಬಣ್ಣ ತುಂಬಿಕೊಂಡ ಚೆಲುವ ಚೆನ್ನಿಗನೋ? ಇವನೇನು ಬರೀ ಸೋದರ ಮಾವನ ಮಗನೋ ಅಥವಾ ಕಣ್ಣುಗಳಲ್ಲಿ ಕಾಮನ ಬಿಲ್ಲುಗಳ ಬಣ್ಣ ತುಂಬಿಕೊಂಡ ಚೆಲುವ ಚೆನ್ನಿಗನೋ ಎಂದುಕೊಂಡ ರುಕ್ಮಿಣಿ ಕೂಡ ಇವನ ಕನಸಲ್ಲೇ ತೇಲತೊಡಗಿದ್ದಾಳೆ. ಈಗ ಇಲ್ಲಿ 20 ವರ್ಷಗಳ ಹಿಂದೆ ರಾಜಲಕ್ಷ್ಮಿ ಕಂಡ ಕನಸು ನನಸಾಗುತ್ತಿದೆ. ಅವಳ ಆಸೆ ಈಡೇರುತ್ತಿದೆ. ತನ್ನ ಮಗಳು ತನ್ನಣ್ಣನ ಮಗನ ಕೈ ಹಿಡಿದು ಅಣ್ಣನ ಮನೆ ತುಂಬಲಿದ್ದಾಳೆ. ಈಗಂತೂ ರಾಜಲಕ್ಷ್ಮಿಗೆ ಯಾವುದರ ಪರಿವೇ ಇಲ್ಲ. ಈಗ ಅವಳ ಮನದಲ್ಲಿ ಆನಂದ ಆನಂದ ಬರೀ ಆನಂದ. ಅಂದು ಹಬ್ಬದ ದಿನ ಸಾಯಂಕಾಲ ಎರಡೂ ಜೋಡಿ ಎದುರು ಬದಿರು ಕುಳಿತಿದ್ದಾರೆ. ರಾಜಲಕ್ಷ್ಮಿ ತಾನು ತಂದ ಉಡುಗೊರೆಯೊಂದಿಗೆ ತಾಂಬೂಲನ್ನು ಸೇರಿಸಿ ಅಣ್ಣ ಅತ್ತಿಗೆಯರಿಗೆ ನೀಡಿದರೆ, ಅಣ್ಣ ಅತ್ತಿಗೆಯರೂ ಕೂಡ ರಾಜಲಕ್ಷ್ಮಿ ರಂಗನಾಥರಿಗೆ ತಾಂಬೂಲದೊಂದಿಗೆ ಹಬ್ಬದ ಉಡುಗೊರೆ ನೀಡುತ್ತಾರೆ. ಅಲ್ಲದೆ ಸೊಸೆ ರುಕ್ಮಿಣಿಗೆ ಒಂದೊಳ್ಳೆ ರೇಷ್ಮೆ ಸೀರೆ ಕೂಡ ನೀಡುತ್ತಾರೆ. ಇದರರ್ಥ ಹೆಚ್ಚು ಕಡಿಮೆ ನಿಶ್ಚಿತಾರ್ಥವಾದ ಹಾಗೆ. ಮುಂದೊಂದು ಶುಭ ದಿನದಲ್ಲಿ ರಾಜಲಕ್ಷ್ಮಿಯ ಮನೆಯಲ್ಲಿ ಉಂಗುರ ಬದಲಾಯಿಸುವ ಕಾರ್ಯಕ್ರಮ, ಅಂದರೆ ರಿಂಗ್ ಸೆರೆಮನಿ ಕಾರ್ಯಕ್ರಮವನ್ನು ಕೂಡ ಶಾಸ್ತ್ರೋಕ್ತವಾಗಿ ಮುಗಿಸಿದ ಇವರು ಕೆಲ ತಿಂಗಳ ನಂತರ ತುಮಕೂರಿನಲ್ಲಿ ಕಿರಣ್ ಹಾಗೂ ರುಕ್ಮಿಣಿಯ ಮದುವೆಯನ್ನು ಅತಿ ಅದ್ದೂರಿಯಾಗಿ ಮಾಡಿ ರುಕ್ಮಿಣಿಯನ್ನು ಮನೆ ತುಂಬಿಸಿಕೊಳ್ಳುತ್ತಾರೆ. ಹೀಗೆ ಮುರಿದು ಹೋದ ಅವರ ಸಂಬಂಧ ಮತ್ತೆ ಗಟ್ಟಿಯಾಗಿ ಎರಡೂ ಮನೆಗಳಲ್ಲಿ ಸಡಗರ, ಸಂಭ್ರಮ, ಪ್ರೀತಿ, ವಿಶ್ವಾಸ, ಸಂತಸ ಮನೆ ಮಾಡಿದೆ. ತಾಳ್ಮೆಯ ಫಲ ಯಾವಾಗಲಾದರೂ ಸಿಹಿಯಾಗೇ ಇರುತ್ತದೆ ಎಂಬ ನುಡಿಯಂತೆ 20 ವರ್ಷಗಳ ಕಾಲ ಒಂದು ಸಣ್ಣ ಕಾರಣಕ್ಕಾಗಿ ಮನಸ್ತಾಪದಿಂದ ದೂರವಿದ್ದ ಈ ಎರಡೂ ಕುಟುಂಬಗಳು ಈಗ ಒಂದಾಗಿವೆ. ಒಣಗಿದ ಗಿಡ ಮರಬಳ್ಳಿಗಳು ವಸಂತ ಮಾಸ ಬಂದೊಡನೆ ಹೊಸ ಚಿಗುರು ಚಿಗುರಿ ಹಸುರಿನಿಂದ ಕಂಗೊಳಿಸುವಂತೆ ಇವರ ಮನೆಯಲ್ಲೂ ಮನದಲ್ಲೂ ಸಂತಸ ಚಿಗುರೊಡೆದಿದೆ. ಸಂಭ್ರಮ ಸಡಗರ ಮನೆ ಮಾಡಿದೆ. ನನ್ನ ಆತ್ಮೀಯ ಕೇಳುಗ ಬಾಂಧವರೇ, ಕೇಳಿದರಲ್ಲ ಅಣ್ಣ ತಂಗಿಯರ ಈ ಬಂಧ ಅನುಬಂಧವನ್ನ. ಎಲ್ಲರ ಜೀವನದಲ್ಲೂ ಮನಸ್ತಾಪಗಳು ಸಹಜ. ಆದರೆ ಅವುಗಳನ್ನು ಮರೆತು ಬದುಕಿದರೆ ಬಾಳು ಬಂಗಾರವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಎರಡೂ ಕಡೆಯವರು ಮನಸ್ಸು ಮಾಡಬೇಕಷ್ಟೆ. ಎಲ್ಲ ಗಿಡಮರಗಳ ಎಲೆಗಳು ಉದುರಿ ಹೋಗಿ ಮರ ಬರಡಾದರೂ ಕೂಡ ವಸಂತ ಮಾಸ ಬಂದೊಡನೆ ಕೊರಡು ಕೊಣರುವಂತೆ ಮತ್ತೆ ಹಸುರಲಿ ಚಿಗುರಿ ಗಿಡಮರಗಳು ಹಚ್ಚು ಹಸುರಾಗಿ ತೊನೆದಾಡುವಂತೆ ಎಲ್ಲ ಮನುಷ್ಯರ ಜೀವನದಲ್ಲೂ ಪ್ರೀತಿ, ವಿಶ್ವಾಸ ಎಂಬ ವಸಂತ ಮಾಸ ಬಂದು ಅವರೆಲ್ಲರ ಬದುಕು ಮತ್ತೆ ಹಸಿರಾಗಲಿ, ಸಂತಸ ಅವರ ಉಸಿರಾಗಲಿ ಎಂದು ಆಶಿಸುತ್ತಾ ಇಲ್ಲಿಯವರೆಗೆ ಇಂತಹ ಒಂದು ಸುಂದರವಾದ ಕೌಟುಂಬಿಕ ಕಥನವನ್ನು ಆಲಿಸಿದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಇಂತಹ ಇನ್ನಷ್ಟು ಸೊಗಸಾದ ಕಥನಗಳನ್ನು ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಗಳಲ್ಲಿ ತಮ್ಮೆದುರಿಗೆ ತರುತ್ತೇನೆ ಅಂತ ಹೇಳ್ತಾ, ಅಲ್ಲಿಯವರೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು.